ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಭರ್ತಿ ಸಮೀಪಕ್ಕೆ ಲಿಂಗನಮಕ್ಕಿ ಜಲಾಶಯ 11 ಗೇಟ್ ತೆಗೆದು 20,000 ಕ್ಯೂಸೆಕ್ ನೀರು ಹೊರಕ್ಕೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಆಗಸ್ಟ್ 24ರಂದು ಭಾನುವಾರ ಮಧು ಬಂಗಾರಪ್ಪ ಬೇಳೂರು ಭೇಟಿ ಸಾಧ್ಯತೆ ಎಂದ ಕೆಪಿಸಿ ಅಧಿಕಾರಿಗಳು. ಜಲಾನಯನದಿಂದ ನೀರು ಹೊರಕ್ಕೆ ಚೈನಾ ಗೇಟ್ ಮತ್ತು ಜೋಗ ಜಲಪಾತದ ಜಲವೈಭವ. ಚೈನಾ ಗೇಟ್ ಸಮೀಪ ಗುಡ್ಡ ಕುಸಿತದ ಕುರುಹು ಹೆಚ್ಚಾದರೆ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಹೋಗುವ ಚಾನೆಲ್ ಬಂದ್ ಸಾಧ್ಯತೆ. ಅಧಿಕಾರಿಗಳು ಜಾಗೃತಿ ವಹಿಸಲು ಸ್ಥಳೀಯರಾದ ನವೀನ್ ಕುಮಾರ್ ಜೈನ್ ಮನವಿ. ಆಗಸ್ಟ್ 21ಕ್ಕೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಬೃಹತ್ ಜನಾಗ್ರಹ ಮೆರವಣಿಗೆ. ಶ್ರೀ ಕ್ಷೇತ್ರ ಮತ್ತು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಬಗೆಗಿನ ಅಪಪ್ರಚಾರಕ್ಕೆ ಖಂಡನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ವಿಠ್ಠಲ್ ಪೈ, ಮಲ್ಲಿಕಾರ್ಜುನ್ ಹಕ್ರೆ, ಚಂದ್ರಪ್ಪ ಒತ್ತಾಯ. ಗಣಪತಿ ಹಬ್ಬ ಮತ್ತು ಈದ್ ಮಿಲಾದ್ ಅಂಗವಾಗಿ ಶಾಂತಿ ಸಭೆ. ಶಾಂತಿ ಸೌಹಾರ್ದತೆ ಕಾಪಾಡಲು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಸಲಹೆ. ಈಗ ಸುದ್ದಿ ವಿವರ. ಲಿಂಗನಮಕ್ಕಿ ಜಲಾಶಯ ನಿರ್ವಹಣಾ ದೃಷ್ಟಿ ಹಿನ್ನೆಲೆಯಲ್ಲಿ 15,000 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗಿದೆ ಎಂದು ಕರ್ನಾಟಕ ವಿದ್ಯುತ್ ನಿಗಮ ವಿದ್ಯುತ್ ವಿಭಾಗದ ಮುಖ್ಯ ಅಭಿಯಂತರ HR ರಮೇಶ್ ತಿಳಿಸಿದರು. ಸಾಗರ ತಾಲೂಕಿನ ಲಿಂಗನಮಕ್ಕಿಯಲ್ಲಿ ಮಂಗಳವಾರ ಜಲಾಶಯದಿಂದ ನೀರು ಹೊರಕ್ಕೆ ಬಿಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕಾಮಗಾರಿ ವಿಭಾಗದ ಮುಖ್ಯ ಅಭಿಯಂತರ ಎಂ ಆದೇಶ್, ಪ್ರಮುಖರಾದ ಆರ್ ಶಿವಕುಮಾರ್, ವಾಸುದೇವ ಮೂರ್ತಿ, ಶ್ರೀಲಕ್ಷ್ಮಿ, ರೋಹಿತ್, ಪ್ರದೀಪ್, ದರ್ಶನ್, ಇ ರಾಜು, ಸಂತೋಷ್ ಇನ್ನಿತರರು ಹಾಜರಿದ್ದರು. ಇನ್ನೂ ಸುಮಾರು 20 TMC ನೀರು ತುಂಬಬೇಕಾಗಿತ್ತು ಡ್ಯಾಮಿಗೆ. ಅರ್ಲಿಯರಾಗಿ ಯಾಕೆ ಬಿಡ್ತಾ ಇದ್ದಾರೆ ಸರ್? ಇಲ್ಲ, ಅದು SOP ಅಂತ ಇರುತ್ತೆ, ಸೇಫ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ. ಇನ್ನೂ ಒಂದು ತಿಂಗಳು ನಮಗೆ ಆ್ಯಕ್ಚುಲಿ ಮಳೆಗಾಲ ಇದೆಯಲ್ಲ, ರೈನಿ ಸೀಸನ್ನು. ಸೊ 18-16 ಲೆವೆಲ್ ಮೇಂಟೈನ್ ಮಾಡಬೇಕಾಗುತ್ತೆ ಆ್ಯಸ್ ಪರ್ SOP ಪ್ರಕಾರ. ಆಗಸ್ಟ್ 31ರವರೆಗೆ. ಆಗಸ್ಟ್ 31 ದಾಟಿದ್ಮೇಲೆ ನಾವು 18ವರೆಗೂ ಹೋಗ್ಬೋದು. ಸೊ ಈಗ ನಾವು ಆಗಸ್ಟ್ 31ಗೆ 18-16 ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ಇವತ್ತು 16 ಕ್ರಾಸ್ ಆಗಿದೆ. ಹಾಗಾಗಿ ಅದರಲ್ಲೂ 50% ಮಾತ್ರ ನಾವು ಡಿಸ್ಚಾರ್ಜ್ ಮಾಡಿ ಆ ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸರ್, ಈಗ ಪ್ರಸ್ತುತ ನೀವು ಬಿಟ್ಟಿರುವಂಥ ನೀರಿದೆಯಲ್ಲ, ಇದು ಕೆಳದಂಡೆ ಪ್ರದೇಶಗಳಲ್ಲಿ ಎಲ್ಲಾದರೂ ಪ್ರವಾಹ ಭೀತಿ ಎದುರಿಸುತ್ತಾ? ಯಾವುದೇ ಒಂದು ಪ್ರವಾಹ ಭೀತಿ ಬರೋಕ್ಕೆ ಚಾನ್ಸ್ ಇಲ್ಲ ಈ ಡಿಸ್ಚಾರ್ಜಿಗೆ. ಆದ್ರೂ ನಾವು ಕೆಳಗಡೆ ಪ್ರವಾಹಕ್ಕೆ ಏನು ಗೇರ್ಸೊಪ್ಪದಿಂದ ಕೆಳಗಡೆ ಹೋಗುತ್ತೋ ಅಲ್ಲೆಲ್ಲ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಒಂದು 50-75 ಸಾವಿರದವರೆಗೂ ನಾವು ಡಿಸ್ಚಾರ್ಜ್ ಮಾಡೋಷ್ಟು ನಾವು ಎನಿ ಟೈಮ್ ಮಾಡ್ಬೋದು ಅಂತ ಹೇಳಿರೋದ್ರಿಂದ ಅಲ್ಲಿವರೆಗೂ ಏನೇನು ನದಿ ಕೆಳಗೆ ಪಾತ್ರದಲ್ಲಿರ್ತಾರೆ ಅವ್ರನ್ನೆಲ್ಲ ಅವರು ಎವಾಕ್ಯೂಷನ್ ಆ್ಯಕ್ಷನ್ ತೊಗೊಂಡಿದ್ದಾರೆ. ಹೊರಹರಿವು ಹೆಚ್ಚಿಸುವ ಸಾಧ್ಯತೆ ಇದೆಯಾ ಸರ್ ಇವತ್ತು ಮತ್ತೆ? ಒಳಹರಿವು ಹೆಚ್ಚಾದರೆ ಹೊರಹರಿವನ್ನ ಹೆಚ್ಚಿಸಬೇಕಾಗುತ್ತೆ. ಈಗ ಈ ನೀರೇನಿದೆ ಇದು ವಿದ್ಯುತ್ ಉತ್ಪಾದನೆಗೆ ಬಳಸ್ಕೊಳ್ಳೋಕ್ಕಾಗಲ್ವಾ ಸರ್? ಇದು ವಿದ್ಯುತ್ ಉತ್ಪಾದನೆಗೆ ಗೇರ್ಸೊಪ್ಪದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ನೀರು ಬಿಡ್ತೀವಿ. ಆದಷ್ಟು ಅಲ್ಲಿ ಗೇಟಿಂದ ಬಿಡೋದು ಬೇಡ ಅಂತ ಕಂಟ್ರೋಲ್ಡ್ ಮ್ಯಾನರಲ್ಲೇ ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಇದನ್ನು ಶರಾವತಿಯಲ್ಲಿ ಬಳಸ್ಕೊಳ್ಳೋಕೆ ಸಾಧ್ಯ ಇಲ್ವಾ ಸರ್? ಶರಾವತಿಯಲ್ಲಿ ಬಳಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಶರಾವತಿಯಲ್ಲಿ ಕನ್ಸ್ಯೂಮ್ ಮಾಡೋದೇ ನಾವು 7-8 ಸಾವಿರ ಕ್ಯೂಸೆಕ್ ಅಷ್ಟೇ. ಸೊ ಇಷ್ಟೊಂದು ಅಗಾಧವಾದ ಪ್ರಮಾಣವನ್ನು ನಾವು ಯಾವಾಗಲೂ ಅಷ್ಟೊಂದು ಯೂಸ್ ಮಾಡೋಕ್ಕಾಗಲ್ಲ. ಒಂದೇ ದಿನದಲ್ಲಿ ನಾವು ಅಷ್ಟೊಂದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ರೈನ್ಫಾಲ್ ಮೇಲೆ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಪ್ರಸ್ತುತ ಎಷ್ಟು ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ ಸರ್? ಎಲ್ಲ ಯೂನಿಟ್ ಶರಾವತಿ ಮಿಲಿಯನ್ ಅಂದರೆ ಒಂದೊಂದು ಪವರ್ ಹೌಸಲ್ಲಿ ಒಂದೊಂದು ಥರ ಟೋಟಲ್ ಆಗಿ ಒಂದು 25 ಮಿಲಿಯನ್ ಯೂನಿಟ್ ನಮ್ಮ ಶರಾವತಿ ಇದರಿಂದ ಪರ್ ಡೇ ಜನರೇಷನ್ ಮಾಡ್ತಾಯಿದ್ದೀವಿ. ಶರಾವತಿ, ಗೇರ್ಸೊಪ್ಪ, HDFC, ಲಿಂಗನಮಕ್ಕಿ ಎಲ್ಲ ಸೇರಿ. ಲಿಂಗನಮಕ್ಕಿ ಯೂನಿಟ್ ಮೇಂಟೆನ್ಸಿಂಗ್ ನಿಲ್ಲಿಸಿದ್ರಿ ಸರ್? ಈಗ ಮೇಂಟೆನೆನ್ಸಿಂಗ್ AOH ಅದು ಆಲ್ರೆಡಿ ಸಿಂಕ್ರೈಸ್ ಆಗಿ 1 ವಾರ ರನ್ನಿಂಗ್ ಇದೆ. 1 ಯೂನಿಟ್ ರನ್ನಿಂಗ್ ಇದೆ. ಹೌದು. ಇನ್ನೊಂದು ಏನಾಗಿದೆ ಸರ್? ಇನ್ನೊಂದು ಯೂನಿಟ್ ದುರಸ್ತಿ ಈಗ ಇನ್ನೊಂದು ವಾರದ 10 ದಿನದಲ್ಲಿ ಶುರುವಾಗುತ್ತೆ. ಸರ್, 11ನೇ ಗೇಟು ಏನೋ ಸಣ್ಣ ಪ್ರಾಬ್ಲಮ್ ಆಗಿದೆ ಅಂತ ನಿನ್ನೆಲ್ಲ ಗಾಳಿ ಸುದ್ದಿ ಹರಡಿತ್ತು ಸರ್. ಆ ಥರ ಏನಾದ್ರು ಇದಾವ? ಯಾವ ಗಾಳಿ ಇಲ್ಲ. ಈಗ ನೀವೇ ನೋಡಿದ್ರೆ ಈಗ ಎಲ್ಲ ಗೇಟು ಓಪನ್ ಮಾಡಿದ್ದೀವಿ. ಎಲ್ಲವೂ ಆಪರೇಷನ್ ಆಗಿದೆ. ತಾಂತ್ರಿಕ ಅಡಚಣೆ ಎದುರಾಗಿತ್ತ ಸರ್? ಯಾವ ತಾಂತ್ರಿಕ ಅಡಚಣೆನೂ ಬಂದಿಲ್ಲ. ಅಲ್ಲ, ಗೇಟನ್ನು ಒಂದ್ಸಲ ಎತ್ತಿ ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಎತ್ತು ಬಿಟ್ರಲ್ಲ? ಇಲ್ಲ, ಮಧ್ಯದಲ್ಲಿ ಏನಾದ್ರು ಕಸ ಸಿಗಾಕೊಂಡಾಗ ಆ ರೀತಿ ಒಂದು ಪ್ರಾವಿಷನ್ ನಾವು ಮಾಡ್ಕೊತೀವಿ. ಅದು ಡಿಸ್ಚಾರ್ಜ್ ಮಾಡಿ ಮತ್ತೆ ನಾರ್ಮಲ್ ಮಾಡ್ತೀವಿ ಅಷ್ಟೇ. ಎಲ್ಲ ಸುಸ್ಥಿತಿನಲ್ಲಿ ಇದೆ ಸರ್? ಹಾಂ, ಎಸ್ ಸರ್. ಇದಕ್ಕೆ ಈಗ ಸರ್ಕಾರದ ವತಿಯಿಂದ ಜಿಲ್ಲಾ ಸಚಿವರು, ಶಾಸಕರು ಇವರನ್ನೆಲ್ಲ ಕರೆಸುವಂಥ ಏನಾದ್ರು ಆಲೋಚನೆಗಳಿದೆಯಾ ಅಥವಾ ಕಾಂಟ್ಯಾಕ್ಟ್ ಮಾಡಿದ್ದಾರೆ? ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಭಾನುವಾರ 24ನೇ ತಾರೀಕಿಗೆ 11-11ವರೆಗೆ ಬರ್ತೀವಿ ಅಂತ ಹೇಳಿದರು. ಯಾರು ಸರ್? ಇದು ಮಧು ಬಂಗಾರಪ್ಪ, ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸರ್, ಮತ್ತು ಈ ಬೇಳೂರು MLA ಸಾಹೇಬರು ಬರ್ತಾರೆ ಅಂತ. ಅವತ್ತಿನ ದಿವಸ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್? ಏನಾದ್ರು ಹೇಳಿದಾರಾ ಅದ್ರ ಬಗ್ಗೆ? ಅದು ಹೇಳಿದರು, ಬಟ್ ಇಲ್ಲಿ ಸೇಫ್ಟಿ ಇದ್ರ ಪ್ರಕಾರ ಮತ್ತೊಮ್ಮೆ ಮಾತಾಡ್ತೀವಿ. ಯಾಕಂದರೆ ಇಲ್ಲಿ ಡ್ಯಾಮ್ ಸೇಫ್ಟಿ ತುಂಬ ಜನ 1,000 ಜನ ಅಷ್ಟು ಬರ್ತೀವಿ ಅಂತ ಹೇಳಿದ್ರು. ಬಟ್ ಅಷ್ಟು ಜನ ಬಂದರೆ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಪ್ರಾವಿಷನ್ನು ಇಲ್ಲ ಇಲ್ಲಿ.
ಲಾಸ್ಟ್ ಟೈಮು ಸ್ವಲ್ಪ ತೊಂದರೆ ಆಗಿತ್ತು ಅಂತ ಹೇಳ್ತಾ ಇತ್ತು. ಸರ್, ಈಗ ಸ್ಥಳೀಯವಾಗಿ ಇಲ್ಲಿರುವಂಥ ಸ್ಥಳೀಯರಿಗೆ ತೆಂಗಿನಮಕ್ಕಿ ಜಲಾಶಯ ಭರ್ತಿ ಆದಾಗ ಈ ಗೇಟ್ ಓಪನ್ ಆದಾಗ ನೋಡಬೇಕು ಅನ್ನೋಂಥ ಒಂದು ಇದಿರುತ್ತೆ ಸರ್. ಅದಕ್ಕೆ ಏನಾರ ಅವಕಾಶಗಳನ್ನು ಮಾಡಿಕೊಡ್ತೀರಾ ಸರ್, ಸೆಕ್ಯೂರಿಟಿ ಪಾಸ್ ಕೊಟ್ಟು? ಅಲ್ಲ, ಪಾಸಿನ ವ್ಯವಸ್ಥೆ ಈಗಲೂ ಇದೆಯಲ್ಲ, ಆಸ್ ಇಟ್ ಈಸ್ ಏನಿದೆ ಅದೇ ಮತ್ತೆ ಮುಂದುವರಿಯುತ್ತೆ ಅಷ್ಟೇ. ಬಟ್ ಎಲ್ಲರಿಗೂ ಸಿಗಲ್ಲ, ಎಲ್ಲರಿಗೂ ಸಿಗ್ತಾ ಇಲ್ಲ ಅಂತ. ಆಧಾರ್ ಕಾರ್ಡ್ ಬೇಸಲ್ಲಿ ಏನಾರ ಮುಕ್ತವಾಗಿ ಕೊಡೋ ಥರ ಇದು ಪಬ್ಲಿಕ್ ಇದಲ್ಲ, ಹಂಗಲ್ಲ ಸರ್. KRS ಥರ ಅಲ್ಲ ಇದು. ಹಾಗಾಗಿ ಆ ಥರ ಪ್ರಾವಿಷನ್ ಇಲ್ಲ ಇಲ್ಲಿ. ಈಗ ಇದುವರೆಗೂ ಏನು ಪ್ರಾವಿಷನ್ ಇದೆ ಅದೇ ಕಂಟಿನ್ಯೂ ಆಗುತ್ತೆ ಸರ್. 1819 ಅಡಿ ಪೂರ್ಣ ಮಟ್ಟ ಆ ಲೆವೆಲಿಗೆ ಹೋಗಲ್ವಾ ಸರ್ ನೀವು? ಹೋಗ್ತೀವಲ್ಲ. ಅಂದರೆ ಈಗ ಡಿಸ್ಚಾರ್ಜು ಅಥವಾ ಮಳೆ ಎಲ್ಲವೂ ಲೆಕ್ಕ ಹಾಕ್ಕೊಂತೀರಾ ಹೇಗೆ? ಹಾಂ, ಅದೇ ನಾವು ಅದನ್ನು ನೋಡಿಕೊಂಡೇ ಮಾನಿಟರ್ ಮಾಡಿಕೊಂಡು ಎವ್ರಿ ಮಂತ್ಗೆ ಯಾವ್ಯಾವ ಲೆವೆಲ್ ರೀಚ್ ಆಗಬೇಕು ಅಂತ ಒಂದು ಸೇಫ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಕೊಟ್ಟಿದ್ದಾರೆ. ಪೂರ್ಣ ಮಟ್ಟಕ್ಕೆ ಹೋಗ್ತೀರಿ? ಆ ಮಟ್ಟಕ್ಕೆ ಹೋಗಿ ನೆಕ್ಸ್ಟ್ ಮಂತಲ್ಲಿ ನಾವು ಆ ಮಟ್ಟ ರೀಚ್ ಆಗ್ತೀವಿ. ಮಳೆ ಈಗ ಕಂಟಿನ್ಯೂ ಆದರೆ ಈಗ ಹೊರ ಹಾಯ್ತಿರೋಂಥ ನೀರು ಗೇರ್ಸೊಪ್ಪದಲ್ಲಿ ಸಂಪೂರ್ಣವಾಗಿ ಬಳಕೆ ಆಗುತ್ತಾ ಸರ್, ಅಥವಾ ಅಲ್ಲಿ ಏನಾರ ನೀವು ಅಲ್ಲಿ ಗೇಟ್ ಓಪನ್ ಮುಖಾಂತರ ಇಲ್ಲ, ಸಮುದ್ರಕ್ಕೆ ಈಗ ಬಿಡ್ತೀರಾ? ಹಾಕಿರೋ ನೀರಂತೂ ಸಂಪೂರ್ಣವಾಗಿ ಬಳಕೆ ಆಗುತ್ತೆ. ಇನ್ನು ಜಾಸ್ತಿ ಮಾಡಿದಾಗ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಮಾಡ್ತೀವೋ ಅದಷ್ಟು ಗೇರ್ಸೊಪ್ಪದಲ್ಲಿ ಎಷ್ಟು ಕ್ಯೂಸೆಕ್ ವರೆಗೆ ಅದು? ಲಿಂಗನಮಕ್ಕಿ ಜಲಾಶಯದಿಂದ 20,000 ಕ್ಯೂಸೆಕ್ ನೀರು ಹೊರಕ್ಕೆ ಬಿಟ್ಟಿರುವುದು ಹಾಗೂ ಜಲಾನಯನ ಪ್ರದೇಶದಲ್ಲಿ ವಿಪರೀತ ಮಳೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಜೋಗ ಜಲಪಾತ ಮತ್ತು ಚೈನಾ ಗೇಟ್ ಜಲವೈಭವ ನೂರ್ಮಡಿಸಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಸಾಗರ ತಾಲೂಕಿನ ಕಾರ್ಗಲ್ ಜೋಗ ಭಾಗದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಚೈನಾ ಗೇಟ್ನಿಂದ ಸುಮಾರು 300ರಿಂದ 400 ಮೀಟರ್ ದೂರಕ್ಕೆ ಜಾಲಿಗದ್ದೆ ಸಮೀಪದ ನಾಲೆಯ ಮೇಲ್ಭಾಗದಲ್ಲಿ 40 ಅಡಿ ಉದ್ದ ಹಾಗೂ 20ರಿಂದ 25 ಅಡಿ ಎತ್ತರದಿಂದ ಮಣ್ಣು ಕುಸಿಯುತ್ತಿರುವುದು ಆತಂಕ ಸೃಷ್ಟಿಸಿದೆ. ಅತಿ ಎತ್ತರದಿಂದ ಮಣ್ಣು ಕುಸಿಯುತ್ತಿರುವುದರಿಂದ ಮಹಾತ್ಮ ಗಾಂಧಿ ಪವರ್ ಹೌಸ್ಗೆ ಹೋಗುವ ನಾಲೆಯು ಸಂಪೂರ್ಣ ಬಂದ್ ಆಗುವ ಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರು, ವಾಹನ ಸವಾರರು ಮುಂಜಾಗ್ರತೆ ವಹಿಸುವ ಅಗತ್ಯವಿದೆ. ಈ ಕುರಿತು ಸ್ಥಳೀಯರಾದ ನವೀನ್ ಕುಮಾರ್ ಜೈನ್ ಮಾತನಾಡಿದ್ದಾರೆ. ನಮ್ಮ ಕಾರ್ಗಲ್ನಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಚೈನಾ ಗೇಟ್ ಅಂತ ಒಂದು ಚೈನಾ ಗೇಟ್ನ ಭಾಗ ಇದೆ. ಅಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಪಿಕಪ್ ಡ್ಯಾಮ್ ಕಟ್ಟಿದ್ದಾರೆ. ಈ ಪಿಕಪ್ ಡ್ಯಾಮ್ ಮುಖಾಂತರ ಟನಲ್ ಮುಖಾಂತರ ಜೋಗ ಮಹಾತ್ಮ ಗಾಂಧಿ ಪವರ್ ಹೌಸ್ಗೆ ಏನು ಕರೆಂಟ್ ಉತ್ಪಾದನೆಗೆ ನೀರು ಹೋಗ್ತಾ ಇದೆ, ಆ ಟನಲ್ನ ಮೇಲ್ಭಾಗ ಈಗ ಗುಡ್ಡ ಕುಸಿತಾ ಇದೆ. ನಮ್ಮ ಚೈನಾ ಗೇಟ್ ಪಿಕಪ್ ಡ್ಯಾಮ್ನ ಸುಮಾರು 300ರಿಂದ 400 ಮೀಟರ್ ದೂರದಲ್ಲಿ ಸುಮಾರು 30ರಿಂದ 40 ಅಡಿ ಉದ್ದ ಹಾಗೂ 20-25 ಅಡಿ ಎತ್ತರದಿಂದ ಗುಡ್ಡ ಕುಸಿತಾ ಇದೆ. ಈ ಗುಡ್ಡ ಏನಾದರೂ ಕುಸಿದ ಸಂದರ್ಭದಲ್ಲಿ ಈ ಚಾನಲ್ ಬಂದಾಗಿ ಎಲ್ಲ ಟರ್ಬೈನ್ಗಳು ಬಂದಾಗಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಅದೇ ರೀತಿಯಾಗಿ ಈ ಚಾನಲ್ನ ಮೇಲ್ಭಾಗದಲ್ಲಿ ಈ ಗುಡ್ಡ ಕುಸಿತ ಜಾಗದ ಮೇಲ್ಭಾಗದಲ್ಲಿ ರಸ್ತೆ ಇದೆ. ಈ ರಸ್ತೆ ಕಾರ್ಗಲ್ನಿಂದ ಸಾಗರದಿಂದ ಜೋಗಕ್ಕೆ ಸಂಪರ್ಕ ಸಾಧಿಸುತ್ತೆ. ಹಾಗೇನಾದರೂ ಗುಡ್ಡ ಇನ್ನೂ ಅತಿ ಹೆಚ್ಚು ಮಳೆ ಆಗಿ ಗುಡ್ಡ ಕುಸಿತು ಅಂತಂದರೆ ಈ ರಸ್ತೆ ಸಮೇತ ಬಂದಾಗೋಂಥ ಸಾಧ್ಯತೆ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಧಿಕಾರಿಗಳು ಇಲ್ಲಿಗೆ ಬಂದು ಈ ಒಂದು ಜಾಗವನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಆಗಸ್ಟ್ 21ರಂದು ಬೃಹತ್ ಜನಾಗ್ರಹ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಧರ್ಮಸ್ಥಳ ಭಕ್ತಾಭಿಮಾನಿಗಳ ಜನಾಗ್ರಹ ವೇದಿಕೆ ಸಂಚಾಲಕ ವಿಠಲ್ ಪೈ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಲ್ಲಿಕಾರ್ಜುನ್ ಹಕ್ರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಮಾತನಾಡಿದರು. ಗೋಷ್ಠಿಯಲ್ಲಿ ದೇವೇಂದ್ರಪ್ಪ ಯಲಕುಂದ್ಲಿ, ವಾಶಂ ರಾಮಚಂದ್ರ ಭಟ್, ಸುಂದರ್ ಸಿಂಗ್, ಅನಿಲ್ ಗೌಡ, ಗಣಪತಿ ಮಂಡಗಳಲ್ಲಿ, ಎಂಡಿ ಆನಂದ್, ವೀರೇಂದ್ರ ಇನ್ನಿತರರು ಹಾಜರಿದ್ದರು. ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ಈ ಹೋರಾಟದ ಎಲ್ಲ ಮುಖಂಡರೇ, ಧರ್ಮಸ್ಥಳ ಅನ್ನೋದು ನಮ್ಮದೊಂದು ಪಾವಿತ್ರಿಕ ಕೇಂದ್ರ, ಶ್ರದ್ಧಾ ಕೇಂದ್ರ. ಅಲ್ಲಿಗೆ ಏನು ಕೆಟ್ಟ ಹೆಸರು ತರೋಕ್ಕೆ ಕೆಲವರು ತಯಾರಿ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಮ್ಮ ಹೋರಾಟ ನಾಡ್ದು 21ಕ್ಕೆ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಧರ್ಮಸ್ಥಳ ಒಂದೇ ಅಲ್ಲ, ಮುಂದೆ ನಮ್ಮ ಹಿಂದೂ ಧರ್ಮಕ್ಕೆ ಈ ಥರ ಯಾವುದೇ ಒಂದು ಕಳಂಕ ತರುವಂಥ ಕೆಲಸ ಆಗಬಾರ್ದು ಬೇರೆಯವರಿಂದ. ನಾವು ಇಂಥ ಒಂದು ಕಳಂಕ ತರುವಂಥ ಒಂದು ವ್ಯವಸ್ಥೆ ವಿರುದ್ಧ ಹಿಂದೂಗಳು ಯಾವತ್ತೂ ಒಟ್ಟಾಗ್ತಾರೆ ಅನ್ನುವ ಒಂದು ಸಂದೇಶವನ್ನು ಕೊಡುವಂಥ ಒಂದು ವ್ಯವಸ್ಥೆ 21ಕ್ಕೆ ಆಗಬೇಕು. ಅದಕ್ಕೆ ಯಾವುದೇ ಪಕ್ಷ ಪಾರ್ಟಿ ಇಲ್ಲದೆ
ಯಾವುದೇ ಜಾತಿ ಭೇದ ಇಲ್ಲದೆ ಒಗ್ಗಟ್ಟಾಗಿ ಹೋರಾಟ ಮಾಡಿ ಇದರಲ್ಲಿ ಧರ್ಮಸ್ಥಳದ ಸ್ವಸಹಾಯ ಸಂಘದ 18,000 ಜನ ಏನಿದ್ದಾರೆ ಅವರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಯಾಕಂದರೆ ಧರ್ಮಸ್ಥಳದಿಂದ ಆಗುವ ಉಪಯೋಗಗಳನ್ನು ಪ್ರತಿಯೊಬ್ಬರು ನಾವು ತಗೊಳ್ತಾ ಇದ್ದೀವಿ. ಯಾವುದೇ ಒಂದು ದೇವಸ್ಥಾನ ಕೊಟ್ಟಿದ್ರು ಕೂಡ ದೇವಸ್ಥಾನದ ಅದಕ್ಕೆ ಪ್ರಸಾದ ರೂಪದಲ್ಲಿ ಅಲ್ಲಿಂದ ಹಣ ಬರ್ತದೆ. ಪ್ರತಿಯೊಂದು ಸ್ಕೂಲಿಗಾಗಲಿ ಅಥವಾ ವೃದ್ಧಾಪ್ಯ ವೇತನ ಆಗಲಿ ಅಲ್ಲಿಂದ ಅವರು ಕೊಡ್ತಾರೆ. ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಧರ್ಮಸ್ಥಳ ಕೆರೆ ಬಹಳ ಒತ್ತನ್ನು ಕೊಡ್ತಾರೆ. ಇಂಥ ಒಳ್ಳೆಯ ಕೆಲಸ ಒಂದು ಗೌರ್ಮೆಂಟ್ ಮಾಡುವಂಥ ಕೆಲಸ ಒಂದು ಸಂಸ್ಥೆ ಮಾಡತ್ತೆ ಅಂತಂದರೆ ಅದ್ರ ಹಿಂದೆ ನಾವೆಲ್ಲ ಇರಬೇಕು. ಧಾರ್ಮಿಕ ಇದಕ್ಕೆ ಧಕ್ಕೆ ತರುವಂಥ ಕೆಲಸ ಯಾರೇ ಮಾಡಿದ ವಿರುದ್ಧ ನಾವು ಯಾವಾಗಲೂ ಹೋರಾಟಕ್ಕೆ ಸಿದ್ಧರಾಗಿರ್ತೇವೆ. ಅದನ್ನ ಇನ್ನು ಮುಂದೆ ನಾವು ನಾಡ್ದು ಯಾವುದೇ ಗ್ಯಾರಂಟಿ ಇಲ್ದೇನೆ, ಯಾವುದೇ ಸಿಗ್ನೇಚರ್ ಇಲ್ದೇನೆ 3 ಲಕ್ಷದಿಂದ 3 ಲಕ್ಷ 5 ಲಕ್ಷದವರೆಗೂ ಸಹಿತ ಮಹಿಳೆಯರಿಗೆ ಸಾಲ ಕೊಡ್ತಾ ಇರತಕ್ಕಂಥ ಯೋಜನೆ ಇಡೀ ಭಾರತಕ್ಕೆ ಮೊದಲ ಬಾರಿಗೆ ಜಾರಿಗೆ ತಂದ ಮೈಕ್ರೋ ಫೈನಾನ್ಸ್. ಅದು ಗ್ಯಾರಂಟಿ. ಅವ್ರು ಹಣ ಕಟ್ತಾ ಇದ್ರೆ ಗ್ಯಾರಂಟಿ ಯಾರು ಅಂದ್ರೆ ಪೂಜ್ಯರೇ ಗ್ಯಾರಂಟಿ ತಗೊಂಡಿದ್ದಾರೆ. ಮಹಿಳೆಯರು ಹಣ ಕಟ್ತಾ ಇದ್ರೆ ನಾನು ಕಟ್ತೀನಿ ಅಂತೇಳಿ ಕರ್ನಾಟಕದ 25 ಬ್ಯಾಂಕ್ಗಳಿಗೆ ಗ್ಯಾರಂಟಿನ ಅವರೇ ಕಟ್ಟಿದ್ದಾರೆ. ಗಾಂಧಿ ಕಂಡಿರ್ತಕ್ಕಂಥ ಕನಸು ಏನಿದೆ, ಗ್ರಾಮೀಣಾಭಿವೃದ್ಧಿ ಅಂತಕ್ಕಂಥ ಕನಸು, ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು, ಆರ್ಥಿಕ ಶಕ್ತಿ ಕೊಡಬೇಕು, ಕೆಳಗಡೆ ಇರ್ತಕ್ಕಂಥವನಿಗೆ ಮೇಲೆತ್ತಬೇಕು ಅಂತಕ್ಕಂಥ ಕನಸನ್ನ ಬರೇ ಕಾಣಲಿಲ್ಲ. ಆ ಕನಸನ್ನ ಜಾರಿ ಮಾಡುವಂತ ಕೆಲಸ ಎಲ್ಲ ಜಾತಿ ವರ್ಗ ಧರ್ಮದವರಿಗೂ ಶಕ್ತಿ ತುಂಬತಕ್ಕಂಥ ಕೆಲಸ ಪೂಜ್ಯರು ಮಾಡ್ತಾ ಬಂದ್ರು. ಮಧ್ಯವರ್ಜನ ಶಿಬಿರಗಳನ್ನ ಮಾಡ್ತಾ ಬಂದ್ರು. ಆ ಶಿಬಿರದ ಮೂಲಕ ಇವತ್ತು ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಡ್ರಿಂಕ್ಸ್ ಏನಿವತ್ತು ಪಾನ, ಇವತ್ತು ಡ್ರಿಂಕ್ಸ್ ಏನಿದೆ ಸಪ್ಲೈ ಕೊಡ್ತಕ್ಕಂಥದ್ದು ಸರ್ಕಾರ ಮಾಡುತ್ತೆ. ಆದ್ರೆ ಶಿಬಿರ ಮಾಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿಗಳಿದ್ದು, ಮಧ್ಯವರ್ಜನ ಶಿಬಿರವನ್ನ ಟ್ಯಾಕ್ಸ್ ಮಾತ್ರ ತಗೊಂಡು ಸರ್ಕಾರಗಳು ಮನೇಲಿ ಕೂರೋದಲ್ಲ, ಶಿಬಿರಗಳನ್ನು ಮಾಡಬೇಕಾಗಿತ್ತು. ಆದ್ರೆ ಪೂಜ್ಯರು ಆ ಜವಾಬ್ದಾರಿಯನ್ನು ತಗೊಂಡು ಇವತ್ತು 2,000ಕ್ಕಿಂತ ಹೆಚ್ಚು ಶಿಬಿರಗಳನ್ನ, ಶಿವಮೊಗ್ಗ ಜಿಲ್ಲೆಯಲ್ಲಿ 100ಕ್ಕಿಂತ ಹೆಚ್ಚು ಶಿಬಿರಗಳನ್ನ ಮಾಡಿ ನವಜೀವನವನ್ನ ಕೊಟ್ಟಂತದ್ದು, ಆ ವ್ಯಕ್ತಿಗಳಿಗೆ, ಆ ಕುಟುಂಬಗಳಿಗೆ ನವಜೀವನವನ್ನ ಕೊಟ್ಟಿರ್ತಕ್ಕಂಥದ್ದು ಪೂಜ್ಯ ಧರ್ಮಸ್ಥಳ ಹೆಗ್ಡೆಯರು ಅಂತಕ್ಕಂಥದ್ದನ್ನ ನಾವು ನೆನ್ಪಿಡ್ಕೋಬೇಕು. ಈ ರೀತಿಯ ಸಮಾಜಕ್ಕ ಕಳಕಳಿ ಇಟ್ಕೊಂಡು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಧರ್ಮಸ್ಥಳ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ದಕ್ಷಿಣ ಕಾಶಿ ಅಂತಕ್ಕಂಥದ್ದು ನಾವೆಲ್ಲ ನಂಬಿರ್ತಕ್ಕಂಥದ್ದು. ಹೇಗೆ ಉತ್ತರದಲ್ಲಿ ಕಾಶಿ ದೇವಾಲಯಕ್ಕೆ ವಿಶ್ವನಾಥನ್ನ ಏನು ತನ್ನ ಜೀವಿತಾವಧಿಯಲ್ಲಿ ಒಮ್ಮೆನಾದ್ರೂ ಹೋಗ್ಬೇಕು ಅಂತಕ್ಕಂಥ ಭಾವನೆ ಇದೆಯೋ, ಆ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಏನೇ ಒಳ್ಳೆ ಕೆಲಸ ಮಾಡುವ ಸಂದರ್ಭದಲ್ಲಿ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಬರೋ ಅಂಥದ್ದು, ಕಾಣಿಕೆಯನ್ನು ಎತ್ತಿಡ ಅಂತದ್ದು ಹಿಂದಿನದೇನೋ ನಾವು ನಡ್ಕೊಂಡು ಬಂದಿರತಕ್ಕಂಥ ಈ ಧರ್ಮಸ್ಥಳದ ಆ ರೀತಿಯ ನಡ್ಕೊಳ್ತಾರೆ. ಅವರ ಆಚಾರ ವಿಚಾರಗಳಲ್ಲಿ ಧರ್ಮವನ್ನು ಕಾಪಾಡಿಕೊಂಡು ಸರ್ವ ಜನಾಂಗಗಳಿಗೆ ಯಾರೇ ಹೋದರೂ ಕೂಡ ನಮ್ಮ ಈ ತಾಲೂಕಿನಾದ್ಯಂತ ದೇವಸ್ಥಾನ ಕಟ್ಟುವಂಥ ಎಲ್ಲ ಸಂಘ ಸಂಸ್ಥೆಗಳು ಒಂದು ಅರ್ಜಿ ಇಟ್ಕೊಂಡು ಹೋದ್ರೆ ಅವರಿಗೆ 1 ಲಕ್ಷ 2 ಲಕ್ಷ 1 ಲಕ್ಷ 3 ಲಕ್ಷ 5 ಲಕ್ಷ ಹೀಗೆ ಅವರು ವಾಪಸ್ ತಾಲೂಕಿನಲ್ಲಿ ಯಾವ ಸಂಸ್ಥೆನೂ ಕಳಿಸಿಲ್ಲ. ಅವರ ಸಹಾಯ ಪಡ್ಕೊಂಡು ಅನೇಕ ಗ್ರಾಮಗಳಲ್ಲಿ ದೇವಸ್ಥಾನಗಳು ಕಲಿಯುತ್ತಿದೆ. ಹಾಗೆ ವರ್ಷದ 345 ದಿನ ಅನ್ನದಾಸೋಹ ನಡೀತಿದೆ ಅಲ್ಲಿ. ನಮ್ಮ ಹಿರಿಯರು ಹೇಳಿದ್ದಾರೆ, ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ ಅಂತ. ಹಸುವಿಗೆ ಯಾರು ಅನ್ನ ಕೊಡ್ತಾರೆ ಆತನೇ ದೇವರು. ನಿರಂತರವಾಗಿ ನಡೀತಿದೆ, ತಮಗೂ ಎಲ್ಲ ಮಾಹಿತಿ ಇದೆ. ಅಂತ ಭಕ್ತಿ ಕೇಂದ್ರಕ್ಕೆ ಹಿರಿಯರುಗಳು ಭೇಟಿ ಅಂತ ಕೊಟ್ಟಿದ್ದಾರೆ. ಅದನ್ನ ನಮ್ಮ ಜನಾರ್ದನ ವೇದಿಕೆ ಮೂಲಕ ನಾವು ಖಂಡಿಸ್ತೀವಿ.
ಮತ್ತೆ ತಾಲೂಕಿನ ಕೆರೆಗಳ ಅಭಿವೃದ್ಧಿ, ಎಷ್ಟು ಕೆರೆಗಳನ್ನು ಅವರು ಅಭಿವೃದ್ಧಿ ಮಾಡಿದ್ರು, ಅನೇಕ ಕೆರೆಗಳನ್ನು ಅಭಿವೃದ್ಧಿ ಮಾಡಿ ಇವತ್ತು ರೈತರಿಗೆ ಒಂದು ಸಹಕಾರ ಕೊಡುವಂತಹ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಮತ್ತೆ ಅವರು ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಇವತ್ತು ವಿದ್ಯಾ ಆಸ್ಪತ್ರೆಗಳು ಮತ್ತು ವಿದ್ಯೆಗೆ ಹೆಚ್ಚು ಒತ್ತಡ ಕೊಟ್ಟು ಇವತ್ತು ಸಮಾಜ ಬೆಳೆಸಬೇಕಂದ್ರೆ ವಿದ್ಯೆ ಬಹಳ ಮುಖ್ಯ ಮತ್ತು ಆರೋಗ್ಯ ಬಹಳ ಮುಖ್ಯ. ಅವು ಎರಡೂ ಸಹ ಇದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡುವಂತ ಮಹಾನ್ ವ್ಯಕ್ತಿ ವೀರೇಂದ್ರ. ಅಂಥವ್ರಕ್ಕೆ ಕಳಕ ತರಕ್ಕೆ ಹೊರಟಾರಲ್ಲ, ಅದನ್ನ ನಾವ್ಯಾರು ಕೂಡ ತಿಳಿಸಬೇಕಾಗಲ್ಲ. ಆ ದಿಸೆಯಲ್ಲಿ 21ನೇ ತಾರೀಕು ನಾವೇನು ಜನಾಂಗ ಹೋರಾಟವನ್ನ ಗಣಪತಿ ದೇವಸ್ಥಾನದಿಂದ ಅನುಕೂಲದಲ್ಲಿ ಎಸಿಗೆ ಮನೆ ಕೊಡೋದು ಮೂಲಕ ಗಣಪತಿ ಹಬ್ಬ ಮತ್ತು ಈದ್ ಮಿಲಾದ್ ಶಾಂತಿ ಮತ್ತು ಸೌಹಾರ್ದಯುತವಾಗಿ ನಡೆಯಬೇಕು. ಯಾವುದೇ ವಿವಾದ ಇಲ್ಲದಂತೆ ಹಬ್ಬ ಆಚರಿಸುವ ಸಂಕಲ್ಪ ಕೈಗೊಳ್ಳಿ ಎಂದು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ತಿಳಿಸಿದರು. ಸಾಗರದ ಶಾರದಾಂಬ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ತಾಲೂಕು ಆಡಳಿತದ ವತಿಯಿಂದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಅಂಗವಾಗಿ ಆಯೋಜಿಸಿದ್ದ ಜನಸಂಪರ್ಕ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಎಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್, ತಹಶೀಲ್ದಾರ್ ರಶ್ಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ್ ನಾಯ್ಕ್, ಪುಲ್ಲಯ್ಯ ರಾಥೋಡ್ ಇನ್ನಿತರರು ಹಾಜರಿದ್ದರು. ಸನ್ನದ್ಧರಾಗಿದ್ದೀವಿ. ಅದೇ ರೀತಿ ನಮ್ಮ ಎಸಿ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಹೇಳ್ತಾರೆ 100% ನಮ್ಮ ಇಲಾಖೆಯಿಂದ ಏನು ಕೋಆಪರೇಷನ್ ಬೇಕು ಅದನ್ನು ಕೊಡ್ತೀವಿ ಅಂತಂದು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ 5-6 ದಿನಗಳ ಕೆಳಗಡೆ ಒಂದು ಸಭೆ ಮಾಡೋದು ಅವರು ಕೂಡ ಹೇಳಿದ್ದಾರೆ. ಸೊ ನಿಮ್ಗೆ ಏನೇನು ಸಹಕಾರ ಬೇಕು ಎಲ್ಲ ಕೂಡ ನಾವು ಮಾಡ್ತೀವಿ ಅಂತ. ಫಾರೆಸ್ಟ್ ಅವರಿಂದ ಮೆಸ್ಕಾಂ, ಮುನ್ಸಿಪಾಲಿಟಿ, ಪಂಚಾಯತ್ ಮತ್ತು ರೆವಿನ್ಯೂ ಕಡೆಯಿಂದ ಕೆಲವೊಂದು ಸಹಕಾರ ಬೇಕಾಗ್ತದೆ. ಸೊ ಅದನ್ನು ಕೂಡ ಕೊಡ್ತಾರೆ. ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವು ಪ್ರಿಪೇರ್ಡ್ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಮತ್ತೆ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಅಂತ. ಸಣ್ಣ ಪುಟ್ಟ ಏನಾದ್ರು ವ್ಯತ್ಯಾಸಗಳಿತ್ತು ಅಂತಂದ್ರೆ ಅದನ್ನ ನಿಮ್ಮಲ್ಲೇ ನೀವೇ ವಾಗ್ವಾದ ಮಾಡಿಕೊಂಡು ರಿಸಾಲ್ವ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಮ್ಮ ಇಲಾಖೆ ಹತ್ರ ಬರಲಿ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಕೂಡ ನಾವು ಇರ್ತೀವಿ. ಅದನ್ನ ಬಗೆಹರಿಸಲಿಕ್ಕೆ ಅಂತಂದ್ರೆ ನಾವು ಇರೋದು. ನಮ್ಮ ಎಎಸ್ಪಿ ಅವರು ಇರ್ತಾರೆ, ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅಥವಾ ಸ್ಟಾಫ್ ಇರ್ತಾರೆ. 24/7 ಅಥವಾ ಯಾರು ಸಿಗಲಿಲ್ಲ ಅಂದ್ರೆ ನಾನು ಕೂಡ ಇರ್ತೀನಿ. 24/7 ವಿಲ್ ಬಿ ದೇರ್. ಹಬ್ಬ ಮುಗಿಯೋವರೆಗೂ ಕೂಡ ಯಾವುದೇ ರೀತಿ ಗೊಂದಲಗಳು ಉಂಟಾದಲ್ಲಿ ನಿಮ್ಮಲ್ಲೇ ಅದನ್ನ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕಿಂತ ಸಣ್ಣ ಪುಟ್ಟ ಏನಾದ್ರು ಇತ್ತು ನಮ್ಮ ಲೀಡರ್ಗಳ ಹತ್ರ ನಾವು ಮಾತಾಡ್ಕೊಂಡು ರಿಸಾಲ್ವ್ ಮಾಡ್ಕೊಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ. ಬಟ್ ನಮ್ಮ ಇಂಟರ್ವೆನ್ಷನ್ ಬೇಕು ಅಂತ ಅನಿಸ್ತಾರೆ ಡೆಫಿನೆಟ್ಲಿ ಯು ಕಮ್ ಟು ಅಸ್. ನಾವು ಸದಾಕಾಲ ನಿಮ್ಮ ಸೇವೆಗೋಸ್ಕರ ಇರ್ತೀವಿ. ನಿಮ್ಗೆ ಯಾವುದೇ ರೀತಿ ಸಹಕಾರ ಬೇಕು, ಯಾವುದೇ ರೀತಿ ಸಲಹೆ ಬೇಕು ಅದನ್ನ ಮಾಡಲಿಕ್ಕೆ ಇದ್ದೇ ಇರ್ತೀವಿ. ಕೊನೆಯದಾಗಿ ಎಲ್ಲರಿಗೂ ಗಣಪತಿ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ಮುಂಚಿತವಾಗಿ ನಾನು ತಿಳಿಸ್ತೀನಿ. ಮತ್ತೊಮ್ಮೆ ಬರ್ತೀನಿ ಸಾಗರಕ್ಕೆ, ಒಂದು 2-3 ಬಾರಿ ಬರೋದಿದೆ. ಎಲ್ಲರೂ ಹಬ್ಬನ ಒಳ್ಳೆ ರೀತಿಯಲ್ಲಿ ಆಚರಣೆ. ಸುಮಾರು 1,000 ಕ್ಯಾಮ್ರಾಗಳನ್ನ ಈ ವರ್ಷದಲ್ಲಿ ನಾವು ಪ್ರತಿನಿಧಿಸುತ್ತೇವೆ. ಎಲ್ಲೆಲ್ಲಿ ಸೆನ್ಸಿಟಿವ್ ಜಾಗಗಳಿರ್ತವೆ, ಎಲ್ಲೆಲ್ಲಿ ಮೆರವಣಿಗೆ ಹೋಗುತ್ತೆ ಅಥವಾ ಯಾವುದೋ ಒಂದು ಸೆನ್ಸಿಟಿವ್ ಏರಿಯಾ ಇರುತ್ತೆ, ಯಾರೋ ಅಲ್ಲಿ ಬಂದು ಸಮಸ್ಯೆ ಮಾಡಬಹುದು ಅಂತ ನಮ್ಮ ಗಮನಕ್ಕೆ ಬಂದಿರುತ್ತೆ. ಇಂಥ ಕಡೆ ಎಲ್ಲ ಕೂಡ ವಿಶೇಷವಾಗಿ ನಾವು ಕ್ಯಾಮ್ರಾಗಳನ್ನ ಹಾಕಿಸ್ತಾ ಇದ್ದೀವಿ. ಸೊ ಯಾರು ಎನ್ಕರೇಜಿಂಗ್. ಸೊ ಮುಖಂಡರು ಯಾರು ಬಂದಿದ್ದೀರಿ ತಾವೆಲ್ಲರೂ ಕೂಡ ನಾನು ತಿಳಿಸೋದೇನಂದ್ರೆ ಎಲ್ಲೆಲ್ಲಿ ಸಾಧ್ಯವಾಗ್ತದೆ ಅಲ್ಲಿ ಕ್ಯಾಮ್ರಾ ಹಾಕಿಸ್ಕೊಂಡು ಹೋಗಿದ್ರೆ ತಮಗೆ ಒಳ್ಳೆಯದಾಗುತ್ತೆ. 3ನೇ ವಿಚಾರ, ನಾನು ಶಿವಮೊಗ್ಗ ಆಗಲಿ, ಸಾಗರ ಆಗಲಿ, ಭದ್ರಾವತಿ ಆಗಲಿ ಎಂಟೈರ್ ನಮ್ಮ ಜಿಲ್ಲೆನಲ್ಲಿ ನಾನು ನೋಡಿರೋದೇನಂದ್ರೆ ಕಳೆದ 10-15 ವರ್ಷಗಳಲ್ಲಿ ಯಾವ ರೀತಿ ಪ್ರಕರಣಗಳಾಗಿದ್ದಾವೆ, ಯಾವುದಕ್ಕೋಸ್ಕರ ಪ್ರಕರಣಗಳಾಗಿದ್ದಾವೆ ಅಂತ ನೋಡಿದಾಗ ಇದರ ಫ್ಲೆಕ್ಸು ಅಥವಾ ಬ್ಯಾನರ್ಸು ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಟ್ಲೀಸ್ಟ್ 90% ಇಶ್ಯೂಸ್ ಆಗಿರೋದು ನಿಜ. ಅದಕ್ಕೋಸ್ಕರ ಈ ಸಲ ನಾವು ಏನು ಹೇಳ್ತಾ ಇದ್ದೀವಿ, ಹೋದ್ಸಲಿನೂ ಇತ್ತು, ಈ ಸಲ ಇನ್ನೂ ಹೆಚ್ಚು ಬಿಗಿ ಮಾಡಿರೋದು ಏನಂತಂದ್ರೆ ಯಾವುದೇ ಫ್ಲೆಕ್ಸು ಬ್ಯಾನರ್ಸು ಹಾಕುವಾಗ ಏನೋ ನಮ್ಮ ಅಪ್ರೂವಲ್ ತಗೋಬೇಕು ಅಂತಲ್ಲ, ನಮ್ಮ ಕನ್ಕರೆನ್ಸ್ ಇದೆ. ಸೊ ದಟ್ ಕೆಲವೊಂದು ಬಾರಿ ಏನಾಗ್ತದೆ, ಯಾವ ಫ್ಲೆಕ್ಸ್ ಹಾಕಬೇಕು, ಯಾವ್ದು ಹಾಕಬಾರ್ದು ಅಂತ ನೀವೇ ಡಿಸೈಡ್ ಮಾಡಿಕೊಂಡು ಅದೇನಾದರೂ ಇನ್ನೊಂದು ಕೋಮಿಗೆ ಪ್ರಚೋದನೆ ಆಗ್ತದಾ ಅಥವಾ ಇನ್ನೊಂದು ಕೋಮಿಗೆ ನೋವುಂಟು ಮಾಡುತ್ತಾ ಅನ್ನೋದನ್ನ ನಾವು ಸ್ವಲ್ಪ ಗಮನ ಹರಿಸ್ಕೊಂಡು ಚೆಕ್ ಮಾಡ್ತೀವಿ. ಆಮೇಲೆ ಯಾರಾದರೂ ಸುಳ್ಳು ಪೋಸ್ಟ್ಗಳನ್ನ ಮಾಡೋದು, ಫೇಕ್ ನ್ಯೂಸ್ ಏನಾದ್ರು ಮಾಡೋದು, ಇದನ್ನ ಹರಿಬಿಡೋದು, ಸಾರ್ವಜನಿಕರ ನೆಮ್ಮದಿಗೆ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡೋದು ಏನಾದ್ರು ಮಾಡಿಕೊಂಡ್ರೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ಇದು ಸಾಕಷ್ಟು ಈ ವರ್ಷನೇ 32 ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದ್ವಿ.
ಸುಮ್ಮನೆ ಈಗ ವಾಟ್ಸಪ್ಪು ಫೇಸ್ಬುಕ್ಕು ಇನ್ನು ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಸುಮ್ಮನೆ ನಮ್ಮದೊಂದು ಇರಲಿ ಅಂತಂದು ಮೆಸೇಜ್ ಹಾಕ್ಬೋದು. ಅದು ವೆರಿಫಿಕೇಶನ್ ಮಾಡಲ್ಲ, ಅದರಿಂದ ಏನು ಪರಿಣಾಮಗಳು ಆಗ್ತದೆ ಯೋಚನೆ ಮಾಡೋದಿಲ್ಲ, ಈ ರೀತಿ ಆಗ್ತದೆ. ಸೊ ಇದಕ್ಕೆ ವಿಶೇಷವಾದಂಥ ನಾವು ಗಮನ ಹರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ರಿಸ್ಟ್ರಿಕ್ಷನ್ಸ್ ಮಾಡಬೇಕು, ಎಲ್ಲೆಲ್ಲಿ ಒಂದು ಸೌಹಾರ್ದಯುತವಾಗಿ ನಾವು ನಡ್ಕೊಂಡು ಹೋಗಬೇಕು, ಎರಡೂ ಸಮಾಜದವರೆಗೂ ಕೂಡ ಕೂರಿಸಿಕೊಂಡು ಮಾತಾಡಿಕೊಂಡು ಕನ್ಕರೆನ್ಸ್ ತಗೊಂಡೇ ನಾವು ಮುಂದುವರಿಯುತ್ತೆ. ಯಾವುದೇ ರೀತಿ ನಮ್ಮ ಇಲಾಖೆಯ ಕೆಳ ಹಂತದ ಅಧಿಕಾರಿ ಸಿಬ್ಬಂದಿವರೆಗೂ ಕೂಡ ನಾವು ಅದೇ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಯಾವುದೇ ರಿಸ್ಟ್ರಿಕ್ಷನ್ ರೀತಿ ಆಗಬಾರ್ದು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.